ಈ ಹಿಂದಿನ ದಿವಸಗಳಲ್ಲಿ ರುಕ್ಮಿಣಿ ರೈವತಿಕ ಪರ್ವತದಲ್ಲಿ ವ್ರತದ ಉದ್ಯಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾರದ ಅಲ್ಲಿಗೆ ಬಂದು ಪಾರಿಜಾತ ಪುಷ್ಪವನ್ನ ಕೃಷ್ಣನಿಗೆ ಕೊಟ್ಟರು. ಕೃಷ್ಣ ಆ ಪಾರಿಜಾತ ಪುಷ್ಪವನ್ನ ರುಕ್ಮಿಣಿಗೆ ಕೊಟ್ಟ. ಆ ಸುದ್ದಿ ಸತ್ಯಭಾಮಿಗೆ ವರದಿ ಆಯಿತು. ಸತ್ಯಭಾಮಿ ತನಗೆ ಕೃಷ್ಣ ಆ ಪುಷ್ಪವನ್ನು ಕೊಡಲಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ಕೃಷ್ಣನ ಕೈಯಿಂದ ಕೊನೆಗೆ ಪಾರಿಜಾತ ವೃಕ್ಷವನ್ನೇ ನಿನಗೆ ತಂದು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನ ಪಡೆದುಕೊಂಡು ತನ್ನ ಕೋಪವನ್ನು ಕೈಬಿಟ್ಟು ಆ ಬಳಿಕ ಕೃಷ್ಣ ನಾರದರನ್ನ ಕರೆಸಿ, ನೀವು ಇಂದ್ರಲೋಕಕ್ಕೆ ಹೋಗಿ ಇಂದ್ರನಿಗೆ ನನಗೆ ಬೇಕಾಗಿರುವಂತಹ ಪಾರಿಜಾತ ವೃಕ್ಷದ ಬಗ್ಗೆ ತಿಳಿಸಬೇಕು. ಇಲ್ಲದೆ ಪಾರಿಜಾತ ವೃಕ್ಷವನ್ನು ಅವನು ಸಮಾಧಾನ ಚಿತ್ತನಾಗಿ ಕೊಟ್ಟರೆ ಸರಿ, ಕೊಡದೇ ಇದ್ರೆ ಆತನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹೇಳಿ ಕಳಿಸಿದ. ಅಲ್ಲಿಗೆ ನಾವು 68 ಅಧ್ಯಾಯವನ್ನು ಮುಗಿಸಿದ್ದು. 69ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಂಗತಿ ಅಂದ್ರೆ, ನಾರದರು ಕೃಷ್ಣನ ಅನುಮತಿಯನ್ನು ಪಡ್ಕೊಂಡ್ರು. ಮುಂದೆ ಇಂದ್ರಲೋಕಕ್ಕೆ ಹೋದ್ರು. ಶಿವನ ಪ್ರಮಥ ಗಣಗಳಿಗಾಗಿ, ಶಿವನ ಸಂತೋಷಕ್ಕಾಗಿ ಯಾವ ಉತ್ಸವವನ್ನು ಏರ್ಪಡಿಸಿದ್ರು ಆ ಉತ್ಸವವನ್ನು ಅವರು ಗಮನಿಸಿದರು. ಆ ಉತ್ಸವಕ್ಕೆ ಆದಿತ್ಯರು, ವಸುಗಳು, ರಾಜರ್ಷಿಗಳು, ದೇವರ್ಷಿಗಳು, ನಾಗ, ಯಕ್ಷ, ಸಿದ್ಧಚಾರಣರು ಇವರೆಲ್ಲರೂ ಕೂಡ ಆಗಮಿಸಿದ್ರು. ಮತ್ತು ಅವರೆಲ್ಲರಿಗೂ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡು ಉಮಾ ಸಮೀಪನಾದಂಥ ಮಹೇಶ್ವರ ತನ್ನ ಪ್ರಮಥಗಣಗಳಿಂದ ಸಮಾವೃತನಾಗಿ ಕೂತ್ಕೊಂಡಿದ್ದ. ಆ ಶಿವ ಭಗವಂತನ ಸುತ್ತಮುತ್ತಲು ಆತ್ಮಜ್ಞಾನಿಗಳಾದಂಥ, ಅಹಂಕಾರ ರಹಿತರಾದಂಥ, ಧರ್ಮ ಮಾರ್ಗದಲ್ಲಿ ಯಾವತ್ತೂ ಮನಸ್ಸು ಇಟ್ಟಿರುವಂಥ ಅನೇಕ ದೇವತೆಗಳು, ಋಷಿಗಳೆಲ್ಲರೂ ಕೂಡ ಆಸೀನರಾಗಿದ್ದರು. ಸ್ಕಂದ, ಅಗ್ನಿ ಮತ್ತು ಗಂಗಾದೇವಿ, ತುಂಬುರು ಇವರೆಲ್ಲರೂ ಕೂಡ ಅಲ್ಲಿದ್ದರು. ಮತ್ತು ಆ ಉತ್ಸವವನ್ನ ಶಿವ ತನ್ನ ಗಣಗಳ ಸಮೇತನಾಗಿ ಆಸ್ವಾದಿಸಿದ. ಗಂಧರ್ವರಾಜನಾದಂಥ ಚಿತ್ರರಥ ತನ್ನ ಮಗನ ಜೊತೆಗೆ ದೇವವಾದ್ಯಗಳನ್ನು ನುಡಿಸ್ತಾ ಇದ್ದ. ಊರ್ನಾಯು, ಚಿತ್ರಸೇನ, ಹಾಹಾಹೂಹು, ಡುಂಬರ, ತುಂಬುರು ಮೊದಲಾದಂಥ ಗಂಧರ್ವರು ಸಂಗೀತದ ಅನೇಕ ಪ್ರಕಾರಗಳನ್ನ 6 ಪ್ರಕಾರಗಳನ್ನ ಗಾನ ಮಾಡಿರುವಂತಿದೆ. ವಿಕ್ರಮ, ಸ್ನಿಗ್ಧ, ಮಧುರ, ಲಾಸ್ಯ, ವಿಭಕ್ತ ಮತ್ತು ಅವಬದ್ಧ ಅನ್ನುವಂಥ 6 ಗುಣಗಳಿಂದ ಯುಕ್ತವಾದಂತಹ ಸಂಗೀತವನ್ನು ಅವರಲ್ಲಿ ಹಾಡಿದರು. ಊರ್ವಶಿ, ಚಿತ್ರಚಿತ್ತಿ, ಹೇಮ, ರಂಭ, ಹೇಮದಂತ, ಕೃತಾಚಿ, ಸಹಜನ್ಯ ಮೊದಲಾದಂತಹ ಅಪ್ಸರೆಯರೆಲ್ಲರೂ ಕೂಡ ತಮ್ಮ ನೃತ್ಯದ ಕೌಶಲ್ಯವನ್ನು ಪ್ರದರ್ಶನ ಮಾಡಿದರು. ಭಗವಂತನಾದಂಥ ಶಂಕರ ಆ ನೃತ್ಯ ಗಾಯನಗಳಿಂದ ಸಂತುಷ್ಟನಾಗಿ ಆ ಕಾರ್ಯಕ್ರಮ ಎಲ್ಲ ಮುಗಿದ ಬಳಿಕ ತನ್ನ ಸ್ಥಾನಕ್ಕೆ ತೆರಳಿದ. ಅವನು ತೆರಳಿದ ಬಳಿಕ ಉಳಿದ ಎಲ್ಲ ಸಭಿಕರು ಕೂಡ ದೇವರಾಜನಿಂದ ಸನ್ಮಾನಿತರಾಗಿ ತಮ್ಮ ತಮ್ಮ ಭವನಗಳಿಗೆ ತೆರಳಿದರು. ಮುಂದೆ ಇಂದ್ರನ ಬಳಿಗೆ ನಾರದರು ಹೋದರು. ಇಂದ್ರ ಎದ್ದು ನಿಂತು ಅವರನ್ನ ಆಸನ ಕೊಟ್ಟು ಸ್ವಾಗತ ಮಾಡಿದ. ನಿನ್ನ ತಮ್ಮನಾದಂತಹ ಮಹಾವಿಷ್ಣುವಿನ ದೂತನಾಗಿ ನಾನು ನಿನ್ನ ಕಡೆ ಬಂದಿದ್ದೇನೆ. ಒಂದು ಕಾರ್ಯ ನಿಮಿತ್ತವಾಗಿ ದ್ವಾರಕಾಪಟ್ಟಣದಿಂದ ಅವನು ನನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಆಗ ಅವನು ಕೇಳಿದ ಇಂದ್ರ, ಶೀಘ್ರವಾಗಿ ಹೇಳಿ, ಬಹಳ ಕಾಲದ ನಂತರ ನನ್ನ ತಮ್ಮನನ್ನು ನೆನಪಿಸಿಕೊಂಡಿದ್ದಾನೆ, ಅವನು ಏನು ಕಾರ್ಯ ಮಾಡಬೇಕು ಅಂತಿದ್ದಾನೆ ಅದನ್ನು ಹೇಳಿ ಅಂತ ಇಂದ್ರ ಕೇಳಿದ. ನಾನು ದ್ವಾರಕಾನಗರಕ್ಕೆ ಹೋಗಿದ್ದೆ. ಅಲ್ಲಿ ರುಕ್ಮಿಣಿ ಜೊತೆಗೆ ಕೃಷ್ಣ ಆಸೀನನಾಗಿದ್ದ ರೈವತ ಪರ್ವತದಲ್ಲಿ. ನಾನು ಒಂದು ಪಾರಿಜಾತ ವೃಕ್ಷವನ್ನ ಆ ಶ್ರೀಕೃಷ್ಣನ ಕೈಯಲ್ಲಿ ಕೊಟ್ಟೆ. ದೇವಲೋಕಕ್ಕೆ ಸಂಬಂಧಿಸಿದಂತಹ ಪುಷ್ಪವನ್ನು ನೋಡಿ ಮನುಷ್ಯರು ಕೂಡ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು. ಅದಕ್ಕಾಗಿ ಪಾರಿಜಾತ ಒಂದು ಪುಷ್ಪವನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟೆ. ಅದನ್ನು ಅವನು ರುಕ್ಮಿಣಿ ಕೈಯಲ್ಲಿ ಕೊಟ್ಟ. ಅವನ ಎಲ್ಲ ಪತ್ನಿಯರು ಕೂಡ ಬಹಳ ಆಶ್ಚರ್ಯಪಟ್ಟರು ಅದನ್ನು ನೋಡಿ. ಮತ್ತು ಅದರ ಸಂಪೂರ್ಣವಾದ ಇತಿಹಾಸವನ್ನು ನಾನು ಹೇಳಿದೆ. ಅದಿತಿ ದೇವಿ ಆ ಕಶ್ಯಪ ತನ್ನ ಪತಿಯಾದಂಥ ಕಶ್ಯಪನನ್ನ
ಆ ಪಾರಿಜಾತ ವೃಕ್ಷಕ್ಕೆ ಕಟ್ಟಿ ದಾನ ಕೊಟ್ಟದ್ದು, ಹಾಗೆ ಶಚಿದೇವಿ ನಿನ್ನನ್ನು ದಾನ ಕೊಟ್ಟದ್ದು, ಇವೆಲ್ಲ ಘಟನೆಗಳನ್ನು ನಾನು ಹೇಳಿದೆ. ಅದನ್ನು ಕೇಳಿ ಸತ್ಯಭಾಮೆ ಅನ್ನುವಂಥ ಕೃಷ್ಣನ ಪತ್ನಿ ಏನಿದ್ದಾಳೆ ಅಂಥ ಪುಣ್ಯವಾದಂಥ ವ್ರತವನ್ನು ನಾನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಳು. ಹಾಗಾಗಿ ಆ ಸತ್ಯಭಾಮೆ ಆ ಪಾರಿಜಾತ ವೃಕ್ಷವನ್ನು ತರಿಸಿಕೊಡಿ ಅಂತ ತನ್ನ ಪತಿಯಾದಂಥ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ಲು. ಕೃಷ್ಣ ನಿನಗೆ ಅದರ ಆ ಪಾರಿಜಾತ ವೃಕ್ಷದ ಸಂಬಂಧವಾಗಿ ಒಂದು ವಿನಂತಿಯನ್ನು ಮುಂದಿಟ್ಟಿದ್ದಾನೆ, ತಂದು ಕೊಡ್ತೀನಿ ಅಂತ ಅವಳಿಗೆ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ಆತ ನಿನಗೆ ನಮಸ್ಕರಿಸಿ ಈ ವಿನಂತಿಯನ್ನು ಮುಂದಿಟ್ಟಿದ್ದಾನೆ. ಧರ್ಮ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಅಪೇಕ್ಷೆಯನ್ನು ನನ್ನ ಪತ್ನಿ ಮಾಡಿದ್ದಾಳೆ. ಹಾಗಾಗಿ ಅವಳ ಅಪೇಕ್ಷೆಯನ್ನು ಈಡೇರಿಸುವಂತಹ ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಿನ್ನ ಪ್ರಭಾವದಿಂದ ಮತ್ತು ನನ್ನ ಪ್ರಭಾವದಿಂದ ಮನುಷ್ಯರು ಕೂಡ ಆ ದಿವ್ಯ ವೃಕ್ಷವಾದಂತಹ ಪಾರಿಜಾತ ವೃಕ್ಷವನ್ನು ನೋಡ್ಲಿ, ಅದಕ್ಕಾಗಿ ನೀನು ಅದನ್ನ ಇಟ್ಕೊಂಡು ಬಾ ಅಂತ ಹೀಗೆ ನಮಗೆ ಕೃಷ್ಣ ಹೇಳಿ ಕಳಿಸಿದ್ದಾನೆ ಅಂತ ನಾರದರು ಹೇಳಿದರು. ಆಗ ಇಂದ್ರ ಏನು ಹೇಳಿದ, ತಾವು ಮೊದಲು ಆಸನ ಸ್ವೀಕಾರ ಮಾಡಿ ಯುಕ್ತವಾದಂತಹ ಮಾತನ್ನೇ ನೀವು ಹೇಳಿದ್ದೀರಿ. ನೀವು ಆಸನ ಸ್ವೀಕಾರ ಮಾಡಿದ ಮೇಲೆ ನನ್ನ ತಮ್ಮನಾದಂತಹ ವಿಷ್ಣುವಿಗೆ ಏನು ಸಂದೇಶ ತಲುಪಿಸಬೇಕು ಅಂತ ಅನ್ನೋದನ್ನು ನಾನು ಆಮೇಲೆ ತಿಳಿಸ್ತೇನೆ. ನೀವು ಮೊದಲು ಆಸನ ಸ್ವೀಕಾರ ಮಾಡಿ ಅಂತ ಹೇಳಿದ ಕೃಷ್ಣ. ಇಂದ್ರನ ಮಾತಿನಂತೆ ನಾರದರು ಆಸನದಲ್ಲಿ ಕೂತ್ಕೊಂಡ್ರು. ಅದಾದ್ಮೇಲೆ ಅವನು ಹೇಳಿದ, ಕೃಷ್ಣನಿಗೆ ನೀವು ಈ ಮಾತನ್ನು ತಿಳಿಸ್ಬೇಕು. ನೀನು ಈ ಜಗತ್ತಿಗೆ ಸ್ವಾಮಿ, ಇದರಲ್ಲಿ ಏನು ಸಂಶಯ ಇಲ್ಲ. ಕೇವಲ ಪಾರಿಜಾತ ವೃಕ್ಷ ಅಲ್ಲ, ಸ್ವರ್ಗಲೋಕದಲ್ಲಿರುವಂತಹ ಎಲ್ಲ ರತ್ನಗಳು ಕೂಡ ನಿನಗೆ ಸಂಬಂಧಪಟ್ಟವು, ನಿನಗೆ ಅದರ ಮೇಲೆ ಅಧಿಕಾರ ಇದೆ. ಆದರೆ ಒಂದು ಮಾತನ್ನು ನೀನು ನೆನಪಿಟ್ಕೊಳ್ಬೇಕು, ಏನಂದ್ರೆ ನೀನೀಗ ದೇವನಾಗಿ ಭೂಲೋಕದಲ್ಲಿ ಇಲ್ಲ, ಭೂಭಾರ ಅವತರಣ ಮಾಡುವುದಕ್ಕಾಗಿ ಮನುಷ್ಯನಾಗಿ ಭೂಲೋಕದಲ್ಲಿ ಅವತರಿಸಿದ್ದೀಯ. ಹಾಗಾಗಿ ನಿನ್ನ ಎಲ್ಲ ಚಟುವಟಿಕೆಗಳಿಗೂ ಮನುಷ್ಯರ ರೀತಿ ನೀತಿಗಳೇ ಮಾದರಿಯಾಗಿರಬೇಕು. ನೀನು ಭೂಭಾರ ಅನ್ನೋ ಪ್ರತಿಜ್ಞೆಯನ್ನ ಎಲ್ಲ ಈಡೇರಿಸಿ ಆಮೇಲೆ ಸ್ವರ್ಗಲೋಕಕ್ಕೆ ಬಂದ ಮೇಲೆ, ನಿನ್ನ ಅವತಾರವನ್ನು ಉಪಸಂಹಾರ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಬಂದ ಮೇಲೆ ನಿನ್ನ ಪತ್ನಿಯಾದಂಥ ಸತ್ಯಭಾಮೆಗೆ ಆ ಪಾರಿಜಾತ ವೃಕ್ಷವನ್ನು ನಾನು ಇಲ್ಲೇ ಕೊಡ್ತೇನೆ. ನಿನ್ನ ಜೊತೆ ಅವಳು ಇಲ್ಲೇ ಬರಲಿ. ಆ ಪಾರಿಜಾತ ವೃಕ್ಷದ ಸೌಭಾಗ್ಯವನ್ನು, ಅದರ ಸೊಬಗನ್ನು ಅವಳು ಆನಂದಿಸಲಿ. ತೀರಾ ಕ್ಷುದ್ರವಾದಂತಹ ಕಾಮನೆಗಳಿಗಾಗಿ ಸ್ವರ್ಗೀಯ ರತ್ನಗಳನ್ನು, ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟಂತಹ ಶ್ರೇಷ್ಠವಾದ ವಸ್ತುಗಳನ್ನು ಭೂಲೋಕಕ್ಕೆ ತಗೊಂಡು ಹೋಗಬಾರದು. ಇದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ಸಂಗತಿ. ನಾನೊಂದು ವೇಳೆ ದೇವಲೋಕದ ಮರ್ಯಾದೆಯನ್ನು ಮೀರಿ ಹೊಸ ಕಾರ್ಯವನ್ನು ನಾವು ಹುಟ್ಟಾಕಿದ್ರೆ ಆಗ ಪ್ರಜಾಪತಿಗಳು, ಉಳಿದೆಲ್ಲ ಲೋಕಪಾಲಕರು ನನ್ನ ವಿಷಯದಲ್ಲಿ ಏನು ಹೇಳಬಹುದು? ಸ್ವಯಂ ಬ್ರಹ್ಮನು ಕೂಡ ನನ್ನ ಶಪಿಸಬಹುದು. ಲೋಕದ ಮರ್ಯಾದಾ ರೂಪವಂತ ಈ ಸೇತುವೆಯನ್ನು ನಾವೇ ಒಂದು ವೇಳೆ ಒಡೆದು ಹಾಕಿದ್ರೆ ಆಗ ನನ್ನ ನಂತರವೂ ಕೂಡ ಅನೇಕ ಜನರು ಈ ಮರ್ಯಾದೆಯನ್ನು ಭಂಗ ಮಾಡುವಂಥ ಕೃತ್ಯಗಳನ್ನು ಬೇರೆ ಮಾಡ್ತಾರೆ. ಮತ್ತು ಸ್ವರ್ಗವಾಸಿಗಳು ಇದರಿಂದ ವ್ಯಥೆ ಪಡ್ತಾರೆ. ಏನಂದ್ರೆ, ಪಾರಿಜಾತ ವೃಕ್ಷ ಭೂಲೋಕಕ್ಕೆ ಯಾಕೆ ಹೋಯ್ತು? ಒಬ್ಬ ಹೆಂಗಸನ್ನ ಸಂತೃಪ್ತಿ ಪಡಿಸೋದಕ್ಕಾಗಿ, ಕೃಷ್ಣ ತನ್ನ ಪತ್ನಿಯನ್ನು ಸಂತೃಪ್ತಿ ಪಡಿಸೋದಕ್ಕಾಗಿ ಸ್ವರ್ಗಲೋಕದ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತಗೊಂಡು ಹೋದ ಅಂತ ಸಂಗತಿ ಏನಾದರೂ ಸ್ವರ್ಗಲೋಕದ ಎಲ್ಲ ವಾಸಿಗಳಿಗೆ ತಿಳಿದರೆ ಆ ಸ್ವರ್ಗಲೋಕದ ನಿವಾಸಿಗಳು ಇದ್ರ ಬಗ್ಗೆ ವ್ಯಥೆ ಪಡ್ತಾರೆ. ಸ್ವಯಂಭೂ ಅಂತ ಬ್ರಹ್ಮ ಮನುಷ್ಯರ ಆನಂದಕ್ಕಾಗಿ, ಮನುಷ್ಯರ ವಿಹಾರಕ್ಕಾಗಿ ಅನೇಕ ವಸ್ತುಗಳನ್ನು ಅಲ್ಲೇ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅದನ್ನು ಮನುಷ್ಯ ಲೋಕದ ಜನರು ಆನಂದಿಸಲಿ. ನನ್ನ ತಮ್ಮನಾದಂಥ ಕೃಷ್ಣನು ಕೂಡ ಭೂಲೋಕದಲ್ಲಿ ಅವನಿಗೆ ಸಿಕ್ಕಿರುವಂತಹ ವಸ್ತುಗಳೇನಿವೆ ಅದನ್ನು ಪಡೆದು ಆತ ಸಂತೃಪ್ತಿ ಪಡಲಿ. ಮತ್ತು ಸ್ವರ್ಗಲೋಕದಲ್ಲಿ ಏನು ವಸ್ತುಗಳಿವೆ ಅದನ್ನು ಇಲ್ಲೇ ಬಂದು ಆತ ಸ್ವೀಕಾರ ಮಾಡಲಿ. ನರಲೋಕಕ್ಕೆ ಅದನ್ನು ತಗೊಂಡು ಹೋಗೋದು ಬೇಡ. ಇಷ್ಟೆಲ್ಲ ಇಂದ್ರ ಹೇಳಿ ಮತ್ತೊಂದು ಮಾತನ್ನು ಹೇಳಿದೆ. ಮನುಷ್ಯ ಲೋಕದಲ್ಲಿ ಸಿಗುವಂಥ ಅತ್ಯಂತ ಅಮೂಲ್ಯವಾದಂತಹ ಭೋಗ ಭಾಗ್ಯಗಳನ್ನು ಅನುಭವಿಸಿ ಆ ಕೃಷ್ಣನ ಮನಸ್ಸಿನಲ್ಲಿ ಇವತ್ತು ತೀವ್ರವಾದಂತಹ ಅಭಿಮಾನ ಮೂಡಿದೆ. ತೀವ್ರವಾದಂತಹ ಅಭಿಮಾನ ಮೂಡಿರೋದ್ರಿಂದ ಅವನು ಧರ್ಮದ ಮಾರ್ಗವನ್ನು ಬಿಟ್ಟು ಅಧರ್ಮದ ಮಾರ್ಗ ಹಿಡಿದಿದ್ದಾನೆ ಅಂತ ಆ ಇಂದ್ರ ಕೃಷ್ಣನನ್ನು ನಿಂದಿಸಿದ. ಮಹಾತ್ಮನಾದಂತಹ ಕೃಷ್ಣನೇ ಹೆಂಗಸಿಗೆ ವಶ ಆಗಿಬಿಟ್ಟಿದ್ದಾನೆ ಅಂತ ಸುದ್ದಿ ಏನಾದ್ರು ಎಲ್ಲರೂ ಉಳಿದವ್ರಿಗೆ ತಿಳಿದ್ರೆ ಉಳಿದವ್ರು ಏನ್ ಮಾಡಬೇಕು? ತಮ್ಮ ಮರ್ಯಾದೆಯನ್ನು ಎಲ್ಲರೂ ಕೂಡ ಕಳ್ಕೊತಾರೆ. ಹಾಗಾಗಿ ಜಗತ್ತಿನ ಮರ್ಯಾದೆಗೂ ಅದು ಭಂಗ ಮತ್ತು ಕೃಷ್ಣನ ಕೀರ್ತಿಗೂ ಕೂಡ ಅದೊಂದು ಕಳಂಕ. ಹಾಗಿರುವಾಗ ಕೃಷ್ಣ ತನ್ನ ಕೀರ್ತಿಯನ್ನು ಹೇರಿಕೆಯ ಪ್ರಕಾರೇನ ಕಾಪಾಡಿಕೊಳ್ಬೇಕು. ನಾನು ಆತನಿಗೆ ಹಿರಿಯ ಅಣ್ಣನಾದ್ದರಿಂದ ನನ್ನ ಮೇಲೆ ಆತ ದುರಾಗ್ರಹಪೂರ್ವಕವಾಗಿ ಆಕ್ರಮಣ ಮಾಡೋದಾಗಲಿ ಹಠ ಮಾಡೋದಾಗಲಿ ಸಲ್ಲದು.
ನನ್ನ ತಮ್ಮನಾದಂಥ ಕೃಷ್ಣನೇ ನನ್ನ ಮೇಲೆ ಆಕ್ರಮಣ ಮಾಡೋದಾದ್ರೆ ಮತ್ತು ನಾನು ಆ ಪಾರಿಜಾತ ವೃಕ್ಷವನ್ನ ಸ್ವರ್ಗದಿಂದ ಭೂಲೋಕಕ್ಕೆ ಕಳಿಸೋದಾದ್ರೆ ನನ್ನ ಪತ್ನಿಯಾದಂತಹ ಶಚಿ ಮೊದಲಾದವರು ನನ್ನ ಬಗ್ಗೆ ಏನು ಮರ್ಯಾದೆಯನ್ನು ತಾಳ್ತಾರೆ, ಏನು ಗೌರವವನ್ನು ತಾಳ್ತಾರೆ, ಎಲ್ಲರನ್ನು ತಿರಸ್ಕಾರ ಮಾಡಿ ಪ್ರಾರಂಭ ಮಾಡ್ತಾರೆ. ಮತ್ತು ಇನ್ನೊಂದು ಸಮಸ್ಯೆ ಇದೆ. ಈ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತಗೊಂಡೋಗಿ ಕೊಟ್ಟುಬಿಟ್ರೆ ಆ ಭೂಲೋಕ ನಿವಾಸಿಗಳಲ್ಲೂ ಪಾರಿಜಾತ ವೃಕ್ಷವನ್ನು ನಿತ್ಯ ಪೂಜೆ ಮಾಡಿ ಅದರ ಫಲಗಳನ್ನ ಭೂಲೋಕದಲ್ಲೇ ಪಡ್ಕೊಂಡು ಬಿಡ್ತಾರೆ. ಮುಂದೆ ಅವ್ರು ಸ್ವರ್ಗಕ್ಕೆ ಬರ್ಲಿಕ್ಕೆ ಯಾಕೆ ಅಪೇಕ್ಷೆ ಪಡ್ತಾರೆ? ಸ್ವರ್ಗಕ್ಕೆ ಮನುಷ್ಯ ಹೋಗೋದು ಯಾಕೆಂದ್ರೆ ಭೂಲೋಕದಲ್ಲಿ ಸಿಗದೇ ಇರುವಂತಹ ಫಲಗಳನ್ನು ಅನುಭವಿಸಲಿಕ್ಕಾಗಿ. ಭೂಲೋಕದಲ್ಲಿ ಪಾರಿಜಾತ ವೃಕ್ಷದ ಅನುಗ್ರಹದಿಂದ ಎಲ್ಲ ಫಲ ಪಡ್ಕೊಂಡ್ಮೇಲೆ ಅವ್ರು ಸ್ವರ್ಗಕ್ಕೆ ಯಾಕೆ ಬಂದಾರು? ಮತ್ತು ಆ ದೇವತೆಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನಿದ್ದಿತ್ತು? ಎಲ್ಲ ಫಲವನ್ನು ಅವ್ರು ಪಡ್ಕೊಂಡ್ರೆ ಮನುಷ್ಯರು ಭೂಲೋಕದಲ್ಲಿ ಶುಭ ಕರ್ಮಗಳನ್ನು ಮಾಡಬೇಕು, ಅದರ ಫಲಗಳನ್ನು ಅವರು ಸ್ವರ್ಗಲೋಕದಲ್ಲಿ ಅನುಭವಿಸಬೇಕು ಅನ್ನುವಂಥದ್ದು ಶಾಸ್ತ್ರದ ನಿಯಮ. ಪಾರಿಜಾತ ವೃಕ್ಷ ಅವ್ರ ಕೈಗೆ ಏನಾದ್ರು ಸಿಕ್ಕಿಬಿಟ್ರೆ ಎಲ್ಲ ಫಲಗಳನ್ನು ಅಲ್ಲೇ ಪಡ್ಕೋತಾರೆ. ಮುಂದೆ ಸ್ವರ್ಗಕ್ಕೆ ಏಕೆ ಬಂದಾರು? ಸಮಸ್ತ ಜಗತ್ತು ಕೂಡ ಸ್ವರ್ಗವೇ ಆಗಿಬಿಟ್ಟಿತ್ತು. ಹಾಗಾಗಿ ಅದರಿಂದ ಆಗುವಂತಹ ಅನರ್ಥಗಳು ಒಂದೆರಡಲ್ಲ. ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು ಕೃಷ್ಣ. ಭೂಲೋಕವೇ ಸ್ವರ್ಗ ಅಂತ ಆಗಿಬಿಟ್ಟ ಮೇಲೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಧರ್ಮಾಚರಣೆಗಳನ್ನು ಯಾಕೆ ಮಾಡ್ತಾರೆ ಜನ? ಯಜ್ಞ ಯಾಗಾದಿಗಳನ್ನು ಮಾಡೋದಿಲ್ಲ, ಬಾವಿ ಕೆರೆ ತೋರಿಸುವಂತಹ ಧರ್ಮಛತ್ರಗಳನ್ನು ಕಟ್ಟಿಸುವಂತಹ ಕೆಲಸಗಳನ್ನು ಮಾಡೋದಿಲ್ಲ, ದಿವಾಲಿಗಳನ್ನು ಕಟ್ಟಿಸುವುದಿಲ್ಲ, ಯಾವ ಧರ್ಮ ಕಾರ್ಯವನ್ನು ಮಾಡೋದಿಲ್ಲ. ಯಾಕಂದ್ರೆ ಅವರಿಗೆ ಧರ್ಮ ಮಾಡೋ ಅವಶ್ಯಕತೆನೇ ಉಳಿಲಿಕ್ಕಿಲ್ಲ. ಅವಾಗ ಭೂಲೋಕದ ಮತ್ತು ಸ್ವರ್ಗಲೋಕದ ನಿಯಮ ಏನಂದ್ರೆ ಮನುಷ್ಯರು ಸ್ವರ್ಗವನ್ನು ಪಡೆಯೋದಕ್ಕಾಗಿ ಯಜ್ಞ ತಪಸ್ಸು ಮೊದಲಾದ ಕರ್ಮಗಳನ್ನು ಮಾಡ್ತಾರೆ ಮತ್ತು ಆ ಯಜ್ಞ ಮೊದಲಾದ ಕ್ರಿಯೆಗಳಿಂದ ನಾವು ದೇವತೆಗಳು ಸಂತೋಷ ಪಡ್ಕೋತೀವಿ. ನಾವು ಸಂತೋಷ ಪಡ್ಕೊಂಡು ಆ ಮೂಲಕ ಮಳೆ ಕರಿತೇವೆ. ಮಳೆ ಕರೆದಾಗ ಆವಾಗ ಭೂಲೋಕಕ್ಕೆ ಸಸ್ಯ ಸಮೃದ್ಧಿ ಆಗ್ತದೆ. ನಾವು ಮಳೆ ಕರೆದಾಗ ಭೂಲೋಕದಲ್ಲಿ ಸಸ್ಯ ಸಮೃದ್ಧಿ, ಭೂಲೋಕ ನಿವಾಸಿಗಳು ಯಜ್ಞಾದಿಗಳನ್ನು ಮಾಡಿದಾಗ ನಮ್ಮಲ್ಲಿ ಸಮೃದ್ಧಿ, ದೇವತೆಗಳು ಸಂತುಷ್ಟರು. ಹೀಗೆ ನಾವೊಂದು ಪರಸ್ಪರ ವಿನಿಮಯ ರೂಪವಾದಂತಹ ವ್ಯವಹಾರವನ್ನು ಇಟ್ಕೊಂಡಿದ್ದೇವೆ. ಈ ವ್ಯವಹಾರಕ್ಕೆ ಧಕ್ಕೆ ಬರದೇ ಇರುವಂತಾಗಲಿ. ಪಾರಿಜಾತ ವೃಕ್ಷ ಭೂಲೋಕಕ್ಕೆ ಹೋಗ್ಬಿಟ್ರೆ ಮುಂದೆ ಯಾರು ಯಜ್ಞ ಮಾಡ್ತಾರೆ? ಆ ಯಜ್ಞ ಮಾಡಿದ್ರೆ ನಮ್ಮ ಗತಿ ಏನು ದೇವತೆಗಳದು ಅಂದ ಇಂದ್ರ. ಪಾರಿಜಾತ ವೃಕ್ಷವನ್ನು ಪಡ್ಕೊಂಡ್ಬಿಟ್ರೆ ಮನುಷ್ಯರಿಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ರೋಗವಿಲ್ಲ, ವೃದ್ಧಾಪ್ಯದ ಭಯ ಇಲ್ಲ, ಮರಣ ಇಲ್ಲ, ಏನೂ ಇಲ್ಲ ಅಂದಮೇಲೆ ಸ್ವರ್ಗ ಪ್ರಾಪ್ತಿಗಾಗಿ ಜನರು ಯಾವ ಕರ್ಮ ಮಾಡ್ತಾರೆ? ನಾವೆಲ್ಲರೂ ಭೂಲೋಕದಲ್ಲಿ ಇದ್ದೀವಲ್ಲ, ಇವತ್ತು ನಮ್ಮನ್ನೊಂದು ಅಪರಿಪೂರ್ಣತೆ ಕಾಡ್ತಾ ಇದೆ. ಹಾಗಾಗಿ ಈ ಅಪರಿಪೂರ್ಣತೆಯನ್ನು ನೀಗಿಸಿಕೊಂಡು ನಮ್ಮನ್ನು ನಾವು ಪೂರ್ಣರನ್ನಾಗಿ ಮಾಡ್ಕೊಳ್ಳೋ ಸಲುವಾಗಿ ನಾವು ಈ ಧರ್ಮಾಚರಣೆಗಳನ್ನ ಮಾಡ್ತೇವೆ. ನಾವು ಭೂಲೋಕದಲ್ಲೇ ಒಂದು ಪೂರ್ಣರಾಗಿಬಿಟ್ರೆ ನಮಗೆ ಧರ್ಮದ ಚಿಂತೆಯೇ ಇರಲಿಕ್ಕಿಲ್ಲ. ಅದನ್ನ ಇಂದ್ರ ವ್ಯಕ್ತ ಮಾಡಿದ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತೆಗೆದುಕೊಂಡು ಹೋಗೋದು ಸರಿಯಲ್ಲ. ನನ್ನ ತಮ್ಮನಾದಂಥ ಕೃಷ್ಣನಿಗೆ ನೀವು ಈ ಸಂದೇಶವನ್ನು ಮುಟ್ಟಿಸಬೇಕು. ನನ್ನ ತಮ್ಮನಾದಂಥ ಕೃಷ್ಣನಿಗೆ ಮನಸ್ಸು ಒಲಿಯುವಂತೆ ನೀವು ಈ ಮಾತನ್ನು ಹೇಳಬೇಕು. ಅವನು ಇದನ್ನು ಮನವರಿಕೆ ಮಾಡ್ಕೊಳ್ಬೇಕು. ನನ್ನ ಸೊಸೆಯಾದಂಥ ಸತ್ಯಭಾಮಿಗೆ ಇಲ್ಲಿರುವಂಥ ಬೇಕಾದಷ್ಟು ಬೇರೆ ವಸ್ತುಗಳನ್ನು ಕೊಡ್ತೀನಿ, ಅಮೂಲ್ಯವಾದಂಥ ಆಭರಣಗಳು, ಮಣಿಗಳು, ರತ್ನಗಳನ್ನೆಲ್ಲವನ್ನು. ಆದರೆ ಪಾರಿಜಾತ ವೃಕ್ಷ ಮಾತ್ರ ಆಕೆ ತಗೊಂಡು ಹೋಗೋದು ಸಲ್ಲದು ಅನ್ನೋಲ್ಲಿಗೆ 69ನೇ ಅಧ್ಯಾಯ ಮುಗಿದಿದೆ. ಮುಂದೆ 70ನೇ ಅಧ್ಯಾಯದಲ್ಲಿ ನಾರದರು ಹೇಳಿದರು, ಇಂದ್ರನೇ, ನಿನಗೆ ನನ್ನ ವಿಷಯದಲ್ಲಿ ಒಂದು ವಿಶೇಷವಾದಂಥ ಅಭಿಮಾನ ಇದೆ. ಹಾಗಿರುವಾಗ ನಾನು ನಿನಗೆ ಇದೊಂದು ಹಿತೋಪದೇಶವನ್ನು ಮಾಡಬೇಕಾಗಿದೆ. ನೀನು ಹಿಂದೆ ಈಶ್ವರನಿಗೂ ಕೂಡ ಪಾರಿಜಾತ ವೃಕ್ಷವನ್ನು ಕೊಡಲಿಲ್ಲ. ನಿನ್ನೆ ನಾವು ಆ ಕಥೆಯನ್ನು ನೋಡಿದ್ವಿ. ಇದೇ ವಿಷಯ ನೀನು ಕೊಡಲಿಲ್ಲ ಅನ್ನೋದನ್ನು ನಾನು ನಿನ್ನೆ ಹಿಂದೆ ಕೃಷ್ಣನಿಗೂ ಕೂಡ ಹೇಳಿದ್ದೆ. ಇಂದ್ರ ಅದನ್ನು ಈಶ್ವರನಿಗೆ ಕೊಡಲಿಲ್ಲ, ಹೀಗಿರುವಾಗ ನಿನಗೆ ಕೊಡಲಾರ ಅದನ್ನು ನೆನಪಿಟ್ಕೊಂಡು ನಾನು ಕೃಷ್ಣನಿಗೆ ಹೇಳಿದ್ದೆ. ಆದರೆ ಕೃಷ್ಣ ನಾನು ಯಾವ ಮಾತನ್ನು ಗಣನೆಗೆ ತಗೊಳ್ಳಿಲ್ಲ. ಪಾರಿಜಾತ ವೃಕ್ಷ ನನ್ನ ಹೆಂಡತಿಗೆ ಬೇಕೇ ಇವತ್ತು, ಅದಕ್ಕೆ ಏನು ಕೆಲಸ ಮಾಡ್ತೀರೋ ಮಾಡಿ ಅಂತ ಹೇಳಿದೆ. ನಾನು ಇಂದ್ರನ ತಮ್ಮನಾಗಿದ್ದೇನೆ. ಇಂದ್ರ ನನ್ನನ್ನು ಯಾವತ್ತೂ ಕೂಡ ನನ್ನ ಬೇಕು ಬೇಡಗಳನ್ನು ಇಂದ್ರ ನೋಡ್ಕೊಳ್ಬೇಕು, ಇದು ಅವನ ಕರ್ತವ್ಯ ಅಂತ ಒಂದೇ ಹಠ ಕೃಷ್ಣಂದು. ನನ್ನ ಪ್ರತಿಜ್ಞೆಯನ್ನು ಭಂಗ ಮಾಡಲಿಕ್ಕೆ ದೇವತೆಗಳಿಗಾಗಲಿ, ಗಂಧರ್ವರಿಗಾಗಲಿ, ಯಕ್ಷ ರಾಕ್ಷಸರಿಗಾಗಲಿ ಆಗೋ ಸಾಧ್ಯವಿಲ್ಲ. ಹಾಗಾಗಿ ನಾನು ಪಾರಿಜಾತ ವೃಕ್ಷವನ್ನು ತೊಗೊಂಡು ಹೋಗ್ಲಿಕ್ಕೆ ಸ್ವರ್ಗಕ್ಕೆ ಬರೋವನೇ. ಈ ಮಾತನ್ನು ನೀವು ಇಂದ್ರನಿಗೆ ತಿಳಿಸಿ. ಇಲ್ಲದೆ ಇದ್ರೆ ಒಂದೇ ಕೊನೆಯ ಉಪಾಯ ಗದಾಪ್ರಹಾರ, ಇಂದ್ರನ ಮೇಲೆ ಗದಾಪ್ರಹಾರ. ಹಾಗಾಗಿ ಇಷ್ಟೆಲ್ಲ ನಿನ್ನ ತಮ್ಮನಾದಂಥ ಕೃಷ್ಣ ಹೇಳಿದ್ದಾನೆ, ನೀನು ಆಲೋಚನೆ ಮಾಡಬೇಕು ಅಂತ ವಿಚಾರ ಮಾಡು ಅಂದ್ರು ನಾರದರು ಇಂದ್ರನಿಗೆ. ಮತ್ತು ನಿನಗೆ ಹಿತಕರವಾದಂಥ ಒಂದು ಮಾತನ್ನು ನಾನು ಹೇಳ್ತೀನಿ. ಹಾಗಾಗಿ ನೀನು ಪಾರಿಜಾತ ವೃಕ್ಷವನ್ನು ದ್ವಾರಕೆಗೆ ತಲುಪಿಸಿದ್ರೆ ಈ ಘರ್ಷಣೆ ಆಗೋದು ತಪ್ಪುತ್ತದೆ ಅಂತಂದ್ರು ನಾರದರು.
ಆಗ ಇಂದ್ರನಿಗೆ ರೋಷಾವೇಶ ಬಂತು. ನಾನು ಹಿರಿಯಣ್ಣ ಅನ್ನೋದನ್ನು ಮರೆತು ಈ ಕೃಷ್ಣ ಅನೇಕ ಬಾರಿ ನನಗೆ ಅನಿಶ್ಚಿತವಾದಂತಹ ವರ್ತನೆಯನ್ನು ತೋರಿಸಿದ್ದಾನೆ, ನನಗೆ ಅಗೌರವವನ್ನು ತೋರಿಸಿದ್ದಾನೆ. ಆದ್ರೆ ಏನೋ ತಮ್ಮ ಅಂತ ನಾನು ಭಾವನೆ ಇಟ್ಕೊಂಡು ಎಲ್ಲ ಸಹಿಸಿಕೊಳ್ತಾ ಬಂದೆ. ಹಿಂದೊಮ್ಮೆ ಖಾಂಡವವನ್ನು ದಹನ ಮಾಡಿದರು ಆ ಅರ್ಜುನ ಮತ್ತು ಕೃಷ್ಣ ಇಬ್ರು ಸೇರಿ. ಕೃಷ್ಣಾರ್ಜುನರೇ ಅಗ್ನಿಗೆ ಪ್ರೋತ್ಸಾಹದಾಯಕರಾಗಿದ್ದು ಅಗ್ನಿ ಇಡೀ ಖಾಂಡವನವನ್ನು ಸುಟ್ಟು ಹಾಕ್ತಾ ಇತ್ತು. ಖಾಂಡವನದಲ್ಲಿ ಕೆಲವರು ನನಗೆ ಬೇಕಾದವರು ಸುಟ್ಟು ಹೋಗುವಂತ ಸಂದರ್ಭ ಇತ್ತು ಅವಾಗ. ಅದಕ್ಕಾಗಿ ಅವರು ಸುಡಬಾರ್ದು, ಸುಟ್ಟು ಹೋಗಬಾರ್ದು, ಬೆಂದು ಬೂದಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಬೆಂಕಿ ಆರಲಿಕ್ಕಾಗಿ ನಾನು ಮೋಡಗಳನ್ನು ಕಳಿಸಿದ್ದೆ. ಆ ಸಂದರ್ಭದಲ್ಲಿ ಕೃಷ್ಣ ನಾನು ಕಳಿಸಿದಂಥ ಮೋಡಗಳನ್ನೆಲ್ಲ ಅರ್ಜುನ ಸಹಾಯದಿಂದ ನಿವಾರಿಸಿಬಿಟ್ಟ. ಇದು ಒಂದು. ಅದಕ್ಕಿಂತ ಮೊದಲು ನನಗೆ ಈ ಗೋಪಾಲಕರು ಈ ಗೋಲ್ಲರೆಲ್ಲ ಸೇರಿ ನನಗೆ ಸಲ್ಲಬೇಕಾದಂಥ ಪೂಜೆಯನ್ನು ತಪ್ಪಿಸಿದ್ರು. ಹೋಗಿ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿಬಿಟ್ರು. ವೃತ್ರಾಸುರನನ್ನು ಸಂಹಾರ ಮಾಡಬೇಕಾದಂಥ ಒಂದು ಸಂದರ್ಭ ಇತ್ತು. ನಾನು ಆಗ ನನ್ನ ತಮ್ಮನ ಸಹಾಯ ಹೇಳಿದೆ, ನೀನು ಸ್ವಲ್ಪ ಸಹಾಯ ಮಾಡಿದ, ವೃತ್ರಾಸುರನ್ನು ಕೊಲ್ಲಬೇಕಾಗಿದೆ ಅಂತ. ವೃತ್ರಾಸುರ ದೇವತೆಗಳಿಗೆ ಕಂಟಕನಾಗಿದ್ದೆ, ಕೊಲ್ಲಬೇಕು ಅಂತ ಹೋಗಿ ಕೇಳಿದ್ರೆ ಆಗ ಈತ ಏನೋ ಒಂದು ಉಪಾಯ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟೆ. ಏನ್ ಹೇಳಿದಂದ್ರೆ, ಸಮೋಹಂ ಸರ್ವೇಶಾಂ ಭೂತಾನಾಂ, ನಾನು ಎಲ್ಲಾ ಪ್ರಾಣಿಗಳಿಗೂ ಸಮಾನನಾದವನು, ಯಾವ ಪ್ರಾಣಿಯನ್ನು ನಾನು ಕೊಲ್ಲೋದಿಲ್ಲ, ರಾಗದ್ವೇಷಗಳು ನನಗಿಲ್ಲ, ವೃತ್ರಾಸುರನ್ನು ಕೊಲ್ಲಿಕ್ಕೆ ನಿನಗೆ ನಾನು ಸಹಾಯ ಮಾಡಲಾರೆ ಅಂದ್ಬಿಟ್ಟ ಈ ಕೃಷ್ಣ. ನನಗೆ ವಿರುದ್ಧವಾಗಿ ಮಾಡ್ತಾನೆ ಎಷ್ಟೋ ಸಾರಿ, ಮತ್ತು ನನಗೆ ಬೇಕಾದ ಸಹಾಯನೂ ಕೊಡೋದಿಲ್ಲ ಈ ತಮ್ಮ. ಇಂದ್ರ ಆರೋಪಗಳು ಪಟ್ಟಿ ಮಾಡಿದ. ಆದ್ರೆ ಈ ಕೃಷ್ಣ ನನಗೆ ಬೆಂಬಲ ಕೊಟ್ಟೆಷ್ಟು ಬಿಟ್ಟರೆಷ್ಟು ನಾನು ನನ್ನ ಪರಾಕ್ರಮದಿಂದಲೇ ಆ ವೃತ್ರಾಸುರನ್ನು ಕೊಂದು ಹಾಕಿದೆ. ಕೊನೆಗೆ ಎಷ್ಟೋ ಬಾರಿ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಆಗ್ತಿರ್ತದೆ. ಆ ಹೋಗಿ ವಿಷ್ಣುವನ್ನು ಬಾರ, ನಮ್ಮ ಯುದ್ಧಕ್ಕೆ ಬಾ, ನಮ್ಮ ಸ್ವಲ್ಪ ಸಹಾಯ ಮಾಡೋದು ಕರೆದ್ರೆ ಪುಣ್ಯಾತ್ಮ ಮನಸ್ಸಿದ್ರೆ ಬರ್ತಾರೆ, ಇಲ್ಲದ ಎಲ್ಲ ಕುತ್ಕೊಂಡು ಬಿಡ್ತಾನೆ, ಬರೋದೇ ಇಲ್ಲ ಇವ, ಇವನು ಮನೋಲಹರಿ ಅಂತದೋ ಏನೋ. ಈ ವಿಷಯ ನಿಮಗೂ ಗೊತ್ತಿದೆ ಅಂದ ಇಂದ್ರ ನಾರದರಿಗೆ. ಒಂದು ವೇಳೆ ವಿಧಿ ನಿಯಮದಂತೆ ನನಗೂ ನನ್ನ ತಮ್ಮನಿಗೂ ಯುದ್ಧ ಒಂದು ವೇಳೆ ನಡೆಯೋದೇ ಇದ್ರೆ ಆಗ್ಲಿ, ಆದ್ರೆ ಅಣ್ಣ ತಮ್ಮಂದರಲ್ಲಿ ಕಲಹ ಆಗೋದು ನನಗೆ ಇಷ್ಟ ಇಲ್ಲ. ನನ್ನ ವಕ್ಷಸ್ಥಳದ ಮೇಲೆ ಕೇಶವ ಗದೆ ಪ್ರಹಾರ ಮಾಡೋದಿದ್ರೆ ಮಾಡ್ಲಿ, ಆದ್ರೆ ಶಚೀದೇವಿಯ ಆಲಿಂಗನದಿಂದ ಅಲಂಕೃತವಾದಂತಹ ಇಂದ್ರನ ಎದೆ ಮೇಲೆ ಗದಾ ಪ್ರಹಾರ ಮಾಡ್ತೀವಿ ಅಂತ ನಾನು ಹೆಂಡತಿ ಹೆಸರಾಗಿ ತೆಗಿಬೇಕು. ಇವನು ಅವಳೇನು ಮುಟ್ಟಿದ್ರು, ಇವನಿಗೆ ಅವಳೇನು ಕೆಟ್ಟ ಮಾತಾಡಿದ್ಲು ಅಂದ. ಕೃಷ್ಣನಿಗೆ ಅದರಿಂದ ಏನು ಲಾಭ ಇದೆ? ನನ್ನ ತಂದೆಯಾದಂತಹ ಕಶ್ಯಪ ತಾಯಿಯಾದಂತಹ ಅದಿತಿಯನ್ನು ಕರ್ಕೊಂಡು ಜಲವಾಸಕ್ಕಾಗಿ ಕ್ಷೀರ ಸಮುದ್ರಕ್ಕೆ ಹೋಗಿದ್ದಾನೆ. ನನ್ನ ತಂದೆ ತಾಯಿಗಳು ಅದಕ್ಕಿಂತ ದೊಡ್ಡವರು, ಅವತ್ತು ಅವ್ರ್ಯಾರು ನಮ್ಗೆ ಏನಾದ್ರು ಬೆದರಿಕೆ ಮಾತನ್ನು ಕೆಲವು ಸರಿ ಆಡಬಹುದು. ಈ ತಮ್ಮನಾದಂಥವನು ಇಂಥ ಮಾತಾಡ್ತಾನಲ್ಲ, ಇದನ್ನ ನಾನು ಹೇಗೆ ಸಹಿಸ್ಕೋಬೇಕು ಅಂತ ಇಂದ್ರ. ಅಜಿತಾತ್ಮ ಮಮ ಭ್ರಾತ ರಜಸಾ ತಮಸಾವೃತಃ ಕಾಮೇನ ಚ ಸ್ತ್ರೀಯೋ ವಾಕ್ಯಾತ್ ಏವಂ ಮಾಮುಕ್ತವಾನ್ ಗುರುಂ. ನನ್ನ ತಮ್ಮ ಅವನಿಗೆ ತನ್ನ ಮನಸ್ಸಿನ ಮೇಲೆ ನಿಗ್ರಹ ಇಲ್ಲದವನು. ಅವನು ರಜೋಗುಣ ತಮೋಗುಣಗಳಿಂದ ಆವೃತ ಅಂದ ಈ ಇಂದ್ರ ಕೃಷ್ಣನಿಗೆ. ಯಾವುದೋ ಕಾರಣದಿಂದಾಗಿ ಕಾಮ ಪ್ರೇಮಗಳಿಗಾಗಿ ಆ ಹೆಂಗಸಿನ ವಶ ಆಗಿಬಿಟ್ಟಿದ್ದಾನೆ, ಆ ಸತ್ಯಭಾಮಿಗೆ ವಶ ಆಗಿಬಿಟ್ಟಿದ್ದಾನೆ. ಆ ಹೆಂಗಸಿಗೆ ವಶ ಆಗಿ ಅವಳ ಮಾತಿಗೆ ಕಟ್ಟು ಬಿದ್ದು ಹಿರಿಯ ಅಣ್ಣನ ಅಂತ ನನಗೆ ಹೆದರಿಕೆ ಮಾತಾಡ್ತಿದ್ದಾನೆ. ಇಂದ್ರನಿಗೆ ಬಹಳ ಬೇಜಾರಾಯ್ತು. ಈ ಭೋಗ ಭಾಗ್ಯ ಅಪ್ಸರೆಯರು ಸ್ವರ್ಗ ಎಲ್ಲರ ಬಗ್ಗೆ ಅವನು ಹೇಳಿಸ್ಕೊಂಡು ಒಂದು ಮಾತು ಹೇಳಿದ, ದಿಕ್ ಸ್ತ್ರೀಯ ಅಂದ. ಎಲ್ಲ ಸ್ತ್ರೀಗೆ ದಿಕ್ಕಾರ ಇರಲಿ, ಸ್ತ್ರೀಯರ ಸಲುವಾಗಿ ನಾವು ಇಷ್ಟೆಲ್ಲ ಒದ್ದಾಡ್ತೀವಲ್ಲ. ಎಷ್ಟೋ ಬಾರಿ ಆಗಿದ್ದು ಹೀಗೆ, ನಾನು ಎಷ್ಟೋ ಸರಿ ಹೀಗೆ ಪತನ ಹೊಂದಿದ್ದೇನೆ. ಆ ಕೃಷ್ಣನು ಹೀಗೆ ಮಾಡ್ತಾನಲ್ಲ ಅಂದ್ಕೊಂಡಿದ್ದಿರ್ಬೋದು. ನಾನು ಹೀಗೆ ಪತನ ಹೊಂದಿದ್ದೇನೆ ಅಂತ ಅವನೇನು ಅನ್ನಲಿಲ್ಲ. ದಿಕ್ ಸ್ತ್ರೀಯ ಸರ್ವಥಾ ವಿಪ್ರ ದಿಗ್ ರಾಜ ಸಮಿತಿಂ, ರಾಜರ ಸಭೆ, ಈ ಸಂಪತ್ತು, ಇದಕ್ಕೆಲ್ಲದಕ್ಕೂ ಧಿಕ್ಕಾರ. ಯಾಕೆಂದ್ರೆ ಅಂಥ ತುಂಬಿದ ಯಾದವರ ಸಭೆಯಲ್ಲಿ ಆ ಕೃಷ್ಣ ತನ್ನ ಹೆಂಡತಿಗಾಗಿ ಪಾರಿಜಾತ ವೃಕ್ಷವನ್ನು ಸ್ವರ್ಗದಿಂದ ತಗೊಂಡು ಬಾ ಅಂತ ನಿಮ್ಗೆ ಹೇಳಿ ಕಳಿಸಿದ್ದಾನಲ್ಲ. ಹಾಗಾಗಿ ರಾಜಸಭೆ, ಹೆಂಗಸರು, ಸಂಪತ್ತು ಎಲ್ಲದಕ್ಕೂ ಧಿಕ್ಕಾರ ಅಂತ ನಾನು. ಕಶ್ಯಪ ನಮ್ಮ ತಂದೆ, ಅವನ ಕುಲದಲ್ಲಿ ನಾನು ಕೃಷ್ಣ ಇಬ್ರು ಹುಟ್ಟಿದ್ದೇವೆ. ಅವನ ಕುಲದಲ್ಲಿ ಇಂಥ ಕ್ಷುದ್ರವಾದಂತಹ ಕ್ಷುಲ್ಲಕವಾದ ಕಾರ್ಯ ಇಲ್ಲಿ ತನಕ ನಡೆದಿಲ್ಲ. ಇನ್ನು ಮುಂದೆ ಏನಾದರೂ ನಡೆಯೋದಾದ್ರೆ ಅದನ್ನ ನಾವು ಹೇಗೆ ತಪ್ಪಿಸ್ಬೇಕು? ನನ್ನ ತಂದೆಯ ಕುಲದಲ್ಲಿ ನಡೆದಿಲ್ಲ, ತಾಯಿಯ ಕುಲವಾದಂತಹ ದಕ್ಷ ಪ್ರಜಾಪತಿಯ ಕುಲ. ಅದಿತಿ ದೇವಿ ದಕ್ಷ ಪ್ರಜಾಪತಿ 14 ಮಕ್ಕಳಲ್ಲಿ ಒಬ್ಬಳಲ್ಲ, 60 ಜನ ಹೆಣ್ಮಕ್ಳಲ್ಲಿ ಒಬ್ಬಳು. ಹಾಗಾಗಿ ತಾಯಿ ಕುಲದಲ್ಲಾಗಲಿ ತಂದೆ ಕುಲದಲ್ಲಾಗಲಿ ಇಂತಹ ಕೃತ್ಯ ಹಿಂದೆಂದೂ ನಡೆದಿದ್ದಿಲ್ಲ. ಈಗ ಒಂದ್ ವೇಳೆ ಅಂತ ಕೃತ್ಯ ನಡೆಯೋದಾದ್ರೆ ನಾವು ಅದನ್ನು ಹೇಗೆ ತಪ್ಪಿಸಬೇಕು ಅಂತ ಇಂದ್ರ ಸಂತಾಪ ಮಾಡಿದ. ಕಾಮ ರಾಗಗಳಿಂದ ಸಮಾವೃತನಾಗಿದ್ದಾನೆ ಕೃಷ್ಣ. ನಾನು ಅವನಕ್ಕಿಂತ ಹಿರಿಯ ಅನ್ನೋದನ್ನ, ದೇವರಾಜ ಅನ್ನೋದನ್ನು ಗಮನ ತಗೋತಾ ಇಲ್ವಲ್ಲ, ನೆನಪು ಮಾಡ್ಕೊಳ್ತಿಲ್ವಲ್ಲ.
ಒಂದು ಮಾತು ಶಾಸ್ತ್ರದಲ್ಲಿದೆ, ಅದನ್ನ ಕೃಷ್ಣ ನೆನಪು ಮಾಡ್ಕೊಳ್ಬೇಕಿತ್ತು. ಪುತ್ರ ದಾರ ಸಹಸ್ರೈಹಿ ಧಾತಾನಹ ವಿಶಿಷ್ಯತೆ ಸದ್ವೃತ್ತೋ ಜ್ಞಾನ ಸಂಪನ್ನ ಇತಿ ಬ್ರಹ್ಮ ಪುರಾಬ್ರವಿ. ಚತುರ್ಮುಖ ಬ್ರಹ್ಮ ಏನ್ ಹೇಳಿದ ಅಂದ್ರೆ, ಈ ಒಬ್ಬ ಹಿರಿಯ ಅಣ್ಣ, ಆತ ಜ್ಞಾನ ಸಂಪನ್ನನಾಗಿರ್ಬೇಕು, ಸದಾಚಾರ ಸಂಪನ್ನನಾಗಿರ್ಬೇಕು. ಹಾಗಿದ್ರೆ ಅವನು ನಮಗೆ ಅಂದ್ರೆ ಉಳಿದವರಿಗೆ, ಅವನ ಸಂಬಂಧರೆಲ್ಲರಿಗೂ ಕೂಡ 10,000 ಪುತ್ರರಿಗಿಂತ 1000 ಪತ್ನಿಯರಿಗಿಂತ ಮಿಗಿಲುವಂತ ಶಾಸ್ತ್ರ ಹೇಳ್ತಿದೆ. ಇವರಿಗೆ 16,108 ಜನ ಪತ್ನಿಯರಿದ್ದಿರ್ಬೋದು, ಆದ್ರೆ ಅವರೆಲ್ಲರಿಗಿಂತ ನಾನು ಮಿಗಿಲು. ಇದನ್ನು ಚತುರ್ಮುಖ ಬ್ರಹ್ಮನೇ ಹೇಳಿದ್ದಾನೆ. ನನ್ನ ಪ್ರೀತಿಯನ್ನು ಗಳಿಸ್ಕೋಬೇಕು ಕೃಷ್ಣ ಅಂತ ಇಂದ್ರ. ನಾಸ್ತಿ ಧಾತು ಸಮೋ ಬಂಧು ಆಹಾರ್ಯ ಇತರೋ ಜನಃ ಇತಿ ಮಾಬ್ರವೀನ್ ಮಾತಾ ಪಿತಾ ಚೈವ ಪ್ರಜಾಪತಿ. ಎಲ್ಲ ಉಳಿದವರೆಲ್ಲ ಬಂಧು ಬಾಂಧವರು ಇವರೆಲ್ಲ ಏನಿದ್ದಾರಲ್ಲ, ಇವರು ಬರ್ತಾರೆ ಹೋಗ್ತಾರೆ, ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಯಲ್ಲಿ ಆತಿಥ್ಯವನ್ನ ಉಪಚಾರವನ್ನು ಸ್ವೀಕಾರ ಮಾಡ್ತಾರೆ, ಊಟ ಮಾಡಿ ಹೋಗಿಬಿಡ್ತಾರೆ. ಆಹಾರ ಸ್ವೀಕಾರ ಮಾಡಿ ಹೋಗಿಬಿಡ್ತಾರೆ. ಆದ್ರೆ ಧಾತೃಗಳು ಅಂತಮಂತ್ರ ಮಾತ್ರ ಕೊನೆ ತನಕ ನಿಲ್ಲುವರು. ಹೀಗೆ ದಾನವರು ಕೂಡ ನಮ್ಮ ಸಹೋದರರೇ, ಅವ್ರ ಬಗ್ಗೆನೂ ನಾನು ಪ್ರೀತಿ ಇಟ್ಟಿದ್ದೆ. ಆದ್ರೆ ದಾನವರು ಗರ್ವಿಷ್ಠರಾದ್ರಿಂದ ನಾವು ಅವರನ್ನು ವಿರೋಧ ಮಾಡ್ಬೇಕಾಯ್ತು. ಈ ಕೃಷ್ಣ ಏಕೆ ಹೀಗೆ ಮಾಡ್ತಾನೆ? ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದು ಸರಿಯಲ್ಲ. ನಾನು ನನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ಕೊತಿದ್ದೀನಿ ಅಂತ ನೀವು ತಪ್ಪು ತಿಳ್ಬೇಡ್ರಿ. ಆದ್ರೆ ಹೇಳ್ಬೇಕು, ನನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ಕೋಬೇಕಾದ ಕಾಲ ಬಂತು, ಅದರಿಂದ ಹೇಳಿದೆ ಅಂತಾನೆ ಇಂದ್ರ. ಹಿಂದೆ ದಕ್ಷ ಪ್ರಜಾಪತಿಯ ಯಜ್ಞ ನಡೆದಿತ್ತು. ಆ ಸಂದರ್ಭದಲ್ಲಿ ಶಿವ ಅಲ್ಲಿಗೆ ಬಂದು ತನ್ನ ಕಿಂಕರರ ಜೊತೆಗೆ ಒಂದು ಯಜ್ಞವನ್ನು ಧ್ವಂಸ ಮಾಡಿದ. ಅದೇ ಸಂದರ್ಭದಲ್ಲಿ ಯಜ್ಞ ರೂಪದಂತಹ ಶ್ರೀ ವಿಷ್ಣುವಿನ ತಲೆಯನ್ನು ಕತ್ತರಿಸಿದ. ಈ ವಿಷ್ಣು ಆವಾಗ ಈ ಕೃಷ್ಣ ತಲೆ ಕಟ್ಕೊಂಡು ಬಿದ್ದಿದ್ದ. ಆವಾಗ ತಲೆ ಕಟ್ಕೊಂಡು ಬಿದ್ದಾಗ ನಾನು ಅಲ್ಲಿಗೆ ಹೋಗಿ ಆ ರುಂಡ ಮುಂಡಗಳನ್ನು ಸೇರಿಸಿ ಅವನಿಗೆ ಬದುಕಿಸಿದೆ. ನಾ ಬದುಕಿಸಿದ್ರೆ ಇವನಲ್ಲಿ ಇರ್ತಿದ್ದ ಈ ಕೃಷ್ಣ ಅಂದ ಇಂದ್ರ. ನಾನು ರುಂಡ ಮುಂಡನ್ನು ಎರಡನ್ನು ಜೋಡಿಸಿದೆ. ಎದ್ದು ನಿಂತು ಕೈಯಲ್ಲಿ ಕೂದಲು ಧನಸ್ ತಗೊಂಡು ನಾನು ಎಲ್ಲಾ ದೇವತೆಗಳಿಗೂ ಹಿರಿಯ ಅಂತ ಅಹಂಕಾರ ಪಡ್ಲಿಕ್ಕೆ ಶುರು ಮಾಡಿದೆ ಆವಾಗ ಅಂದ. ವಾಸ್ತವಿಕವಾಗಿ ಆ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ತಲೆ ಕಟ್ಕೊಂಡು ಬಿದ್ದಂತ ಒಂದು ವಿಷ್ಣು ಅಂದ್ರೆ ಅದು ಈ ವಿಷ್ಣು ಅಲ್ಲ. ದ್ವಾದಶಾದಿತ್ಯರಲ್ಲಿ ವಿಷ್ಣು ಅಂತಿದ್ದಲ್ಲ, ಆ ವಿಷ್ಣು ಇದ್ದರು. ಈ ವಿಷ್ಣುವಿನಲ್ಲಿ ಆ ವಿಷ್ಣುವಿನ ಮಹಾವಿಷ್ಣುವಿನ ಸನ್ನಿಧಾನ ಇವನಲ್ಲಿ ಇದ್ದಿರ್ಬೇಕಷ್ಟೇ. ಅವ್ನು ಹೇಳುವಾಗ ಏನೋ ನೆನಪಾಯ್ತು ಅಂತ ಹೇಳಿದ ಇಂದ್ರ ಅಷ್ಟೇ. ನನ್ನ ಸಮ್ಮಾನಿ ಸತ್ತು ಬಿದ್ದಿದ್ನಲ್ಲ, ಆ ರುಂಡ ಮುಂಡ ಎರಡು ಜೋಡಿಸ್ತಾ ಇದ್ರೆ ಹಾಗೆ ಮನೆಗೆ ಹೋದ್ರೆ ನನ್ನ ತಂದೆ ತಾಯಿಗಳು ನನಗೆ ಏನಂತಾರೆ, ಎಲ್ಲಿ ನನ್ನ ತಮ್ಮ ಅಂತ ಹೇಳಿದ್ರೆ ನಾನೇನು ಹೇಳ್ಬೇಕು. ಅದಕ್ಕಾಗಿ ಕರುಣೆಯಿಂದ ಅವರಿಬ್ಬರು ಎರಡು ರುಂಡ ಮುಂಡ ಜೋಡಿಸಿದ್ರೆ ಇವನು ಇದಕ್ಕಿದ್ದಂಗೆ ಅಹಂಕಾರದಿಂದ ಎದ್ದು ನಿಂತು ನಾನೇ ಎಲ್ಲ ದೇವತೆಗಳು ಹಿರಿಯ ಅಂತ ಈತ ಅಹಂಕಾರ ಪಡ್ತಾನಲ್ಲ. ವರ್ಷಾಕಾಲದಲ್ಲಿ ಮಳೆಗಾಲದಲ್ಲಿ ಯಾವ ಸತ್ಕರ್ಮ ಮಾಡಿದ್ರು ಕೂಡ ಅದರ ಪೂರ್ಣ ಅಧಿಕಾರ ಎಲ್ಲ ನನ್ನದೇ ಆಗಿದೆ ಮಳೆಗಾಲದಲ್ಲಿ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ವಿಷ್ಣು ಮಲ್ಕೊಂಡಿರ್ತಾನೆ ಚಾತುರ್ಮಾಸದಲ್ಲಿ. ಆದ್ರೂ ನಾನೇನ್ ಮಾಡ್ತೇನೆ ಅಂದ್ರೆ ನನ್ನ ತಮ್ಮ ಎಲ್ಲಿ ಉಪವಾಸ ಬಿದ್ದು ಬಿಡ್ತಾನೆ ಅಂತ ಹೇಳಿ ನನಗೆ ಜನಗಳು ಯಜ್ಞ ಮಾಡಿ ಅವಿರ್ಭಾಗವನ್ನು ಕೊಟ್ಟಿರ್ತಾರಲ್ಲ, ಅದನ್ನ ಸ್ವಲ್ಪ ಅವನಿಗೂ ಕೊಡ್ತೇನೆ ಇಂದ್ರ ಹೇಳಿದೆ. ನಾನು ನನ್ನ ಚಿಕ್ಕ ತಮ್ಮನಾದಂತಹ ಕೃಷ್ಣನ ಇಷ್ಟೆಲ್ಲ ಪ್ರೇಮ ಭಾವದಿಂದ ನೋಡ್ತಿದ್ದೇನೆ, ಆದ್ರೂ ಅವನು ಯುದ್ಧಕ್ಕೆ ಬರ್ತೀನಿ ಅಂತಾನಲ್ಲ. ನಾನೇನು ಅವನ ಮೇಲೆ ಮೊದಲು ಶಸ್ತ್ರ ಪ್ರಯೋಗ ಮಾಡೋದಿಲ್ಲ, ಅವನಿಗೆ ಅಷ್ಟೆಲ್ಲ ಹಠ ಇದ್ರೆ ಅವನೇ ಶಸ್ತ್ರ ಪ್ರಯೋಗ ಮಾಡಲಿ. ಮತ್ತೆ ನಾವಿಬ್ರು ಒಳ್ಳೆ ರೀತಿಯಿಂದ ಬದುಕಬೇಕಾಗಿತ್ತು. ಅವನು ತನ್ನ ದುರಹಂಕಾರದಿಂದ ನನಕ್ಕಿಂತ ಮೇಲೆ ಹೋಗಿ ವೈಕುಂಠ ಲೋಕದಲ್ಲಿ ವಾಸ ಮಾಡ್ಕೊಂಡಿದ್ದಾನೆ. ಸ್ವರ್ಗ ಲೋಕಕ್ಕಿಂತ ಮೇಲಿನ ಲೋಕದಲ್ಲಿ ಆತ ತನ್ನ ವಾಸವನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಮತ್ತು ಆ ವೈಕುಂಠ ಧಾಮಕ್ಕೆ ಎಲ್ಲ ಲೋಕಕ್ಕಿಂತ ಹೆಚ್ಚಿನ ಮಹತ್ವವನ್ನು ತಾನೇ ಕೊಟ್ಕೊಂಡಿದ್ದಾನೆ ಅಂತಾನೆ ಇಂದ್ರ. ಈ ಎಲ್ಲ ಅವಮಾನಗಳನ್ನು ನಾನು ಸಹಿಸಿಕೊಂಡಿದ್ದೇನೆ, ಅದನ್ನೀಗ ನೆನಪು ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಾನು ದೊಡ್ಡವನು ಮರ್ಯಾದೆ ಸಿಕ್ಕಂತೆ ನಾನು ನಡ್ಕೊಳ್ಬೇಕು. ಅವನೇನೇ ತಪ್ಪು ಮಾಡಿದ್ರು ಆತ ಸಣ್ಣವನಾದ್ರಿಂದ ನಾನು ಅದನ್ನ ಮಾನಿಸಬೇಕು. ಆದ್ರೆ ಕೃಷ್ಣ ಇದನ್ನು ಗಮನ ತಗೊಳ್ತಿಲ್ಲ. ಮನುಷ್ಯ ಲೋಕದಲ್ಲಿ ಇವತ್ತು ಹೋಗಿ ಹುಟ್ಟಿದ್ದಾನೆ ಮನುಷ್ಯನಾಗಿ. ಮನುಷ್ಯರೇ ಅವನಿಗೆ ಪ್ರಿಯರು. ದೇವಲೋಕದ ಮರ್ಯಾದೆ, ದೇವತೆಗಳ ಮರ್ಯಾದೆನೇ ಅವನಿಗೆ ಬೇಡ ಆಗಿದೆ. ಇಲ್ಲಿ ತನಕ ನಾನು ಕೃಷ್ಣನನ್ನ ಸರ್ವಜ್ಞ, ಶೂರ, ಸುಪಾತ್ರ, ಉಳಿದವರಿಗೆ ಮರ್ಯಾದೆ ಕೊಡುವನು ಅಂತೆಲ್ಲ ತಿಳ್ಕೊಂಡಿದ್ದೆ. ಆದ್ರೆ ಎಲ್ಲ ಗುಣಗಳು ವ್ಯರ್ಥ ಆದವು ಇವತ್ತು. ನಾರದ ನೀವು ಹೋಗಿ ಬನ್ನಿ, ನನ್ನನ್ನೇನಾದ್ರು ಯುದ್ಧಕ್ಕೆ ಕೃಷ್ಣ ಆಹ್ವಾನಿಸಿದ್ರೆ ನಾನೇನು ಹಿಂಜರಿಯೋದಿಲ್ಲ, ಯುದ್ಧಕ್ಕೆ ಬರ್ತೇನೆ. ಆದ್ರೆ ಪಾರಿಜಾತ ವೃಕ್ಷವನ್ನು ನಾನು ಮಾತ್ರ ಕೊಡೋದಿಲ್ಲ. ಹೆಂಡತಿಯ ಗುಲಾಮನಾದಂತಹ ಕೃಷ್ಣನೇ, ನಿನಗೆ ನಮ್ಮ ಜೊತೆ ಸ್ನೇಹ ಬೇಕಾದ್ರೆ, ದೇವತೆಗಳ ಜೊತೆ ಸ್ನೇಹ ಬೇಕಾದ್ರೆ ಸ್ನೇಹಕ್ಕಾಗಿ ಬಾ, ನಾವು ಕೈ ಚಾಚ್ತೇವೆ. ಬೇಡ ಗದಾಪ್ರಹಾರನೇ ಮಾಡಬೇಕು ಅಂತೀವಿ, ಅದಕ್ಕೂ ನಾವು ಸಿದ್ಧರಾಗಿದ್ದೇವೆ. ಗರುಡನ ಮೇಲೆ ಕೂತ್ಕೊಂಡು ನೀನು ಇಲ್ಲಿ ಬಂದು ಸುದರ್ಶನ ಚಕ್ರದಿಂದ ನನ್ನನ್ನು ಪ್ರಹಾರ ಮಾಡು,
ಧನುಸಿನಿಂದ ಪ್ರಹಾರ ಮಾಡು, ಗರೆಯಿಂದ ಪ್ರಹಾರ ಮಾಡು, ಅಥವಾ ಖಡ್ಗದಿಂದ ಪ್ರಹಾರ ಮಾಡು. ನೀನು ಪ್ರಹಾರ ಮಾಡಿದ ಮೇಲೆ ನಾನು ಪ್ರಹಾರ ಮಾಡ್ತೇನೆ ಅಂದ ಇಂದ್ರ. ಯುದ್ಧ ಭೂಮಿಗೆ ಬಂದು ಶ್ರೀಕೃಷ್ಣನನ್ನು ಸೋಲಿಸೋ ತನಕ ಮಾತ್ರ ನಾನೇನು ಪಾದಯಾತ್ರೆ ಕೊಡುವನಲ್ಲ. ಹೆಂಡತಿ ಗುಲಾಮನಾದಂತಹ ಈ ತಮ್ಮನ ವ್ಯವಹಾರವನ್ನು ನಾನೇ ಸೇರಿಸ್ಕೋಬೇಕು. ಹೀಗೆ ನೀವು ಈ ಸಂಗತಿಯನ್ನೆಲ್ಲ ಆ ಕೃಷ್ಣನಿಗೆ ಹೋಗಿ ತಲುಪಿಸಬೇಕು. ಏನೂ ಶಂಕೆ ಮಾಡಬೇಡಿ. ನಾನು ಹೇಳಿದಂತೆ ಎಲ್ಲ ವಾಕ್ಯಗಳನ್ನು ಕೃಷ್ಣನಿಗೆ ನೀವು ಹೋಗಿ ಹೇಳಿ. ನಮ್ಮಿಬ್ಬರ ನಡುವೆ ಯುದ್ಧ ನಡೆಯಲಿ, ಯುದ್ಧದ ಮೂಲಕವೇ ಅದೇನಾಗ್ತದೋ ಹಾಗಾಗಲಿ. ಮತ್ತು ಈ ಯುದ್ಧ ಇತ್ಯಾದಿ ಎಲ್ಲ ದುಷ್ಟ ಕಾರ್ಯಗಳಿಗೆ ಧಿಕ್ಕಾರವಿರಲಿ. ನ ಮಾಯೆಯ ಹರ್ತುಂ ಇಹಾರಹಸಿ ಧ್ರುಮಂ ಸುಯುದ್ಧಮೇವಾಸ್ತು ದಿಗಸ್ತು ಜಿಸ್ಮತಾಂ. ಈ ಯುದ್ಧ, ಕ್ರೌರ್ಯ, ಕುಟಿಲತೆ, ರಾಜಕೀಯ ಇದೆಲ್ಲಕ್ಕೂ ಧಿಕ್ಕಾರ ಇರಲಿ ಅಂದ ಇಂದ್ರ. ಅಲ್ಲಿಗೆ 70ನೇ ಅಧ್ಯಾಯ ಸಮಾಪ್ತವಾಗಿದೆ. ನಾರದರು ಬಿಡಲಿಲ್ಲ, ಮತ್ತೆ ಹೇಳಿದ್ರು ಇಂದ್ರನಿಗೆ 71ನೇ ಅಧ್ಯಾಯದಲ್ಲಿ ಮತ್ತಷ್ಟು ಸಮಯ ಅವನಿಗೆ ಮನವೊಲಿಸಿ ಪ್ರಯತ್ನ ಮಾಡಿದರು. ರಾಜರಿಗೆ ಸಲಹೆ ಕೊಡೋರು ಏನಿರ್ತಾರಲ್ಲ, ಬಹಳ ತಾಳ್ಮೆಯಿಂದ ಸಲಹೆ ಕೊಡಬೇಕು. ರಾಜರು ಹಾಗೆಲ್ಲ ಮೊದಲನೇ ಕಟ್ಟಿಗೆ ಒಪ್ಪೋರಲ್ಲ. ಆದ್ರೂ ಬಿಡಬಾರ್ದು, ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ನಾವು ಇದ್ರಿಂದ ಕೊಡ್ಬೇಕು ನಾವು. ಯಾಕಂದ್ರೆ ರಾಜರು ನಮ್ಮವರು, ಅವ್ರು ಸೋಲಬಾರ್ದು ಅಂತಿದ್ರೆ ನಾವು ಉಪದೇಶ ಕೊಡ್ಬೇಕಷ್ಟೇ. ಅವ್ರ ಹಿತ ಯಾವುದು ಅಹಿತ ಯಾವುದು ನಾವೆಲ್ಲ ತಿಳ್ಕೋಬೇಕು. ಯಾಕಂದ್ರೆ ಸತ್ಯ ಯಾವತ್ತೂ ಸ್ವಲ್ಪ ಅಪ್ರಿಯವಾಗೇ ಇರ್ತದೆ. ಅಪ್ರಿಯವಾಗಿದೆ, ರಾಜ ಕೇಳ್ತಿಲ್ಲ ಅಂತ ಅವ್ನು ತಿರಸ್ಕಾರ ಮಾಡಬಾರ್ದು, ಹೇಳ್ಬೇಕು ಏನಿರ್ತದೆ. ಇದು ಹಿಂದಿಂದೂ ನಡೆದು ಬಂದಂತಹ ಸಂಗತಿ. ಇದು ಸುಳ್ಳು ಹೇಳುವವನು, ಧರ್ಮದ ಮರ್ಯಾದೆಯನ್ನು ಮೀರುವವನು, ಯಾವುದೇ ಉಪದೇಶವನ್ನು ಕೇಳಲಿಕ್ಕೆ ಅಪೇಕ್ಷೆ ಇಲ್ಲದೇ ಇದ್ದವನು, ಎಲ್ಲರನ್ನೂ ದ್ವೇಷ ಮಾಡುವವನು, ಇಂಥವನು ಎಲ್ಲರ ನಿಂದೆ ಪಾತ್ರನಾಗ್ತಾನೆ. ಆದ್ರೆ ಅವನಿಗೂ ಕೂಡ ನಾವು ಸಂದರ್ಭ ಬಂದಾಗ ಉಪದೇಶ ಮಾಡಲೇಬೇಕು. ಮನುಷ್ಯರು ತಮ್ಮ ಮರ್ಯಾದೆಯನ್ನು ತಿಳ್ಕೋಬೇಕು ಮತ್ತು ದೇವತೆಗಳು ಕೂಡ ತಮ್ಮ ಮರ್ಯಾದೆಯನ್ನು ತಿಳ್ಕೋಬೇಕು. ಹಾಗಾಗಿ ನಾನು ಹೇಳುವಂಥದ್ದನ್ನು ಕೇಳುವ. ಕೃಷ್ಣ ಈ ಸಕಲ ಜಗತ್ತಿಗೂ ಕೂಡ ಆಧಾರಭೂತನಾದವನು. ಅವ್ಯಕ್ತ ಪ್ರಕೃತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಕೃಷ್ಣನೇ. ತಸ್ಯ ಅವ್ಯಕ್ತಸ್ಯ ಯೋ ವ್ಯಕ್ತಃ ಭಾಗಃ ಸರ್ವಭವೋದ್ಭವಃ ತಸ್ಯಾತ್ಮ ಪರಮೋ ದೇವಃ ವಿಷ್ಣು ಸರ್ವಸ್ಯ ಧೀಮತಃ. ಪ್ರಪಂಚದ ಉತ್ಪತ್ತಿಗೆ ಅವನೇ ಕಾರಣ. ಚತುರ್ಮುಖ ಬ್ರಹ್ಮ ಮೊದಲಾದವರು ಅವನಿಂದಲೇ ಹುಟ್ಟಿದ್ದಾರೆ. ಉಮಾದೇವಿ ಕೂಡ ಆ ಪ್ರಕೃತಿಯ ಮುಖ್ಯ ಭಾಗಗಳಾಗಿದ್ದಾಳೆ, ಪ್ರಕೃತಿಯ ಅಭಿಮಾನಿನಿಯಾಗಿದ್ದಾಳೆ ಅಂತ ವಾಕ್ಯ ಇದೆ. ಆ ಉಮಾದೇವಿ ಅಂದ್ರೆ ಏನು ಶಬ್ದ ಅದನ್ನು ಗಮನಿಸು. ನಿನ್ನೆ ಮೊನ್ನೆನೂ ನಾನು ಹೇಳ್ತಾ ಬಂದೆ. ಶಿವ ಅಂದ್ರೆ ಯಾರು, ವಿಷ್ಣು ಅಂದ್ರೆ ಯಾರು, ಸರ್ವೋತ್ತಮ ಯಾರು, ಉಮೆ ಅಂದ್ರೆ ಯಾರು, ಲಕ್ಷ್ಮಿ ಅಂದ್ರೆ ಯಾರು, ಅದನ್ನೆಲ್ಲ ಗಮನಿಸು. ಅವಿನಾಶಿಯಾದಂತಹ ಪ್ರಕೃತಿ ಅಂದ್ರೆ ಯಾರು? ಉಮೆಯೇ. ಪಾರ್ವತಿನೇ ಲಕ್ಷ್ಮೀದೇವಿ, ಪಾರ್ವತಿನೇ ಪ್ರಕೃತಿ, ಲಕ್ಷ್ಮೀದೇವಿಯೇ ಪ್ರಕೃತಿ. ನ ವಿಶೇಷೋಸ್ಯ ರುದ್ರಸ್ಯ ವಿಷ್ಣೋಶ್ಚಾಮರ ಸತ್ತಮ. ಆ ವಿಷ್ಣುವಿಗೂ ಮತ್ತು ರುದ್ರನಿಗೂ ಯಾವುದೇ ವ್ಯತ್ಯಾಸವಿಲ್ಲ. ನಾರದ ಇಂದ್ರನಿಗೆ ಸತ್ಯೋಪದೇಶ ಮಾಡಿದರು. ಆ ಎಲ್ಲ ಸಂಗತಿಗಳನ್ನ ಅಂಥ ಕ್ಲಿಷ್ಟಮಯ ಸಂದರ್ಭದಲ್ಲಿ ಕೂಡ ಅವರು ಸತ್ಯೋಪದೇಶ ಮಾಡಿದರು ನಾರದರು ಇಂದ್ರನಿಗೆ. ಗುಣಿನಶ್ಚಾವ್ಯಯ ಶಾಸ್ತ್ರ ಕದಾಚ ತಮಥೋ ಅಗುಣಃ ನಾರಾಯಣೋ ಮಹಾತೇಜಾಃ ಸರ್ವಕೃಲ್ ಲೋಕಭಾವನಃ. ವಿಷ್ಣು ಸದ್ಗುಣಿ ಪುರುಷ. ಮಾಯಾವಿಯಾದಂತಹ ರುದ್ರನಿಗೂ ಗುಣವಂತನಾದಂತಹ ವಿಷ್ಣುವಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಅವನೇ ನಾರಾಯಣನಾಗಿದ್ದಾನೆ, ಸಮಸ್ತ ಜಗತ್ತಿಗೂ ಅವನೇ ಉತ್ಪಾದಕನಾಗಿದ್ದಾನೆ. ಭೋಕ್ತ ಮಹೇಶ್ವರೋ ದೇವ ಕರ್ತ ವಿಷ್ಣು ರಥೋಕ್ಷಜ. ಅವನಿಗೆ ಮಹೇಶ್ವರ ಅಂತ ಹೆಸರು, ಅಧೋಕ್ಷಜ ಅಂತ ಹೆಸರು, ಬ್ರಹ್ಮ ಅಂತ ಹೆಸರು ಕೂಡ ಅವನಿಗೆ. ಹಿಂದೊಮ್ಮೆ ದೇವಮಾತೆಯಾದಂತಹ ಅದಿತಿ ಭಗವಂತನಾದಂತಹ ವಿಷ್ಣುವನ್ನು ಆರಾಧನೆ ಮಾಡಿದರು. ನಿನಗೆ ಬೇಕಾದಂಥ ವರವನ್ನು ಕೇಳು ಅಂತ ಅವನು ಬಂದು ಹೇಳಿದ. ನಿನ್ನಂತಿರುವಂಥ ಮಗನನ್ನ ನಾನು ಅಪೇಕ್ಷೆ ಪಡ್ತೀನಿ ಅಂತ ಅವಳು ಅಂದಳು. ಸಮಸ್ತ ಜಗತ್ತಿನಲ್ಲಿ ಕೂಡ ನನಗೆ ಸಮಾನ ಪುರುಷ ಎಲ್ಲೂ ಇಲ್ಲ, ಹಾಗಾಗಿ ನಾನೇ ನಿನ್ನಲ್ಲಿ ಒಂದು ಅಂಶವನ್ನು ಜನಿಸ್ತೇನೆ ಅಂತ ವಿಷ್ಣು ಹೇಳಿದ. ಹಾಗೆ ವಿಷ್ಣು ಆಕೆಗೆ ಭರವಸೆ ಕೊಟ್ಟು ನಿನ್ನ ಅಂದ್ರೆ ಇಂದ್ರನ ತಮ್ಮನಾಗಿ ಜನಿಸಿದ. ಇವತ್ತು ಆತ ಮತ್ತೆ ತಾನೇ ಕೃಷ್ಣನ ರೂಪದಲ್ಲಿ ಜಗತ್ತಿನಲ್ಲಿ ಜನಿಸಿದ್ದಾನೆ, ಮುದ್ರಾನಗರದಲ್ಲಿ ಜನಿಸಿದ್ದಾನೆ. ಆ ವಿಷ್ಣು ಸಕಲ ಜ್ಞಾನಿಗಳಿಗೂ ಪ್ರಿಯನಾದವನು, ಎಲ್ಲರಿಗೂ ಆತ್ಮಸ್ವರೂಪನಾದವನು. ಕೃತಯುಗದಲ್ಲಿ ಆತ ಬಿಳಿ ಬಣ್ಣದಿಂದಿರ್ತಾನೆ, ತ್ರೇತಾಯುಗದಲ್ಲಿ ಆತ ಕೆಂಪು ಬಣ್ಣದಿಂದಿರ್ತಾನೆ, ದ್ವಾಪರಯುಗದಲ್ಲಿ ಹೊಂಬಣ್ಣದವನಾಗಿರ್ತಾನೆ, ಕಲಿಯುಗದಲ್ಲಿ ಆತನ ಬಣ್ಣ ಕಪ್ಪಾಗಿರ್ತದೆ. ಕಲಿಯುಗ ಅಂತ್ಯಕಾಲದಲ್ಲಿ ಹುಟ್ಟಿದ್ರಿಂದಲೇ ಕೃಷ್ಣನಿಗೆ ಕಪ್ಪು ಬಣ್ಣ. ಅವನೇ ಹಿಂದೆ ದಿವ್ಯವಾದಂತಹ ವರಾಹ ಸ್ವರೂಪವನ್ನು ತಾಳಿ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ, ನರಸಿಂಹನ ರೂಪವನ್ನು ತಾಳಿ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದ.
ನಿಮ್ಮ ಸ್ವರ್ಗಲೋಕದ ಮೇಲೆ ರಾಕ್ಷಸರು ಆಕ್ರಮಣ ಮಾಡಿದಾಗ ಆತನೇ ಬಂದು ಸಹಾಯ ಮಾಡಿ ಆ ರಾಕ್ಷಸರನ್ನೆಲ್ಲರೂ ಕೂಡ ಆತ ಓಡಿಸಿದ. ನಿಮ್ಮ ಸಾಮ್ರಾಜ್ಯವನ್ನೆಲ್ಲ ಬಲಿಚಕ್ರವರ್ತಿ ಅಪಹಾರ ಮಾಡಿದಾಗ ಚಿಕ್ಕ ವಧುವಿನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ದಮನ ಮಾಡಿದವನು ಅವನೇ. ನಾನು ಸುಳ್ಳು ಹೇಳ್ತಿಲ್ಲ, ಇದನ್ನೆಲ್ಲ ಗಮನಿಸು ನೀನು. ಯಾವತ್ತೂ ಕೂಡ ನಿಮಗೆ ದೇವತೆಗಳಿಗೆ ತೊಂದರೆ ಬಂದಾಗ ನಿಮಗೆಲ್ಲ ಸಹಾಯ ಮಾಡಿದವನು ಆ ಇಂದ್ರನ, ಆ ವಿಷ್ಣುವೇ. ಜನಾರ್ದನ ಏನಕ್ಕೆ ಪ್ರಕಾರೇಣ ಇಲ್ಲಿಗೆ ಬಂದು ನಿಮ್ಮನ್ನು ಸೋಲಿಸಿ ಪಾರಿಜಾತವನ್ನು ತಗೊಂಡು ಹೋಗೇ ಹೋಗ್ತಾನೆ. ಇದನ್ನು ನೀನು ಗಮನಿಸು, ನಾನು ಸುಳ್ಳನ್ನು ಹೇಳ್ತಿಲ್ಲ. ನನ್ನ ಮಾತು ನಿಮಗೊಂದು ಅಸತ್ಯವಾಗಿದ್ದರೆ ನಿನ್ನ ಹಿತೈಷಿಗಳಂತ ಮಂತ್ರಿಗಳೇನಿದ್ದಾರೆ ಅವರನ್ನಾದ್ರೂ ಕೇಳು. ಆಗ ಇಂದ್ರನ ಆ ಕೃಷ್ಣನ ಇಷ್ಟೊಂದು ಪ್ರಭಾವವನ್ನು ನೀವೆಲ್ಲ ವರ್ಣನೆ ಮಾಡ್ತಿದ್ದೀರಲ್ಲ, ಆ ಪ್ರಭಾವವನ್ನು ನಾನು ಬೇಕಾದಷ್ಟು ಬಾರಿ ಕೇಳಿದ್ದೇನೆ. ಇದೇನು ಮೊದಲನೇ ಬಾರಿ ಅಲ್ಲ, ಇದು ಬೇಕಾದಷ್ಟು ಬಾರಿ ಹಿಂದೆ ಕೇಳಿದ್ದೇನೆ. ಅವನು ಎಷ್ಟೇ ಪ್ರಭಾವಶಾಲಿ ಆಗಿದ್ರು ಕೂಡ ಸ್ವರ್ಗಲೋಕದ ಮರ್ಯಾದೆಯನ್ನು ಮೀರಿ ನಾನು ಅವನಿಗೆ ಪಾರಿಜಾತವನ್ನು ಕೊಡೋದಿಲ್ಲ. ಹಾಗಾಗಿ ಕೃಷ್ಣನಿಂದ ನನಗೆ ಯಾವ ಭಯವೂ ಇಲ್ಲ. ಜ್ಞಾನಿಗಳಾದವರು ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡಬೇಕೋ ಬೇಡ ಅಂತ ಸಂದೇಹ ಬಂದಾಗ ಹಿರಿಯರ ಮಾತನ್ನು ಕೇಳಿ ಆ ಪ್ರಕಾರ ನಿರ್ಣಯ ತಗೊಳ್ತಾರೆ. ಕೃಷ್ಣನು ಕೂಡ ಈ ಒಂದು ಕ್ಷುದ್ರ ಕಾರಣಕ್ಕಾಗಿ ನನ್ನ ಹಿರಿಯರನ್ನ ವಿರೋಧವನ್ನು ಕಟ್ಕೊಳ್ಬಾರ್ದು. ಅವನು ಹಿರಿಯರ ಮಾತನ್ನು ಗಮನಿಸಬೇಕು, ಹಿತೋಪದೇಶವನ್ನು ಗಮನಿಸಬೇಕು. ತಾನೇ ಆತ ನನಗೆ ತಮ್ಮನಾಗಿ ಜನಿಸಿದ್ದಾನೆ ಅಂತಂದ ಮೇಲೆ ಅವನು ನನ್ನ ಅಣ್ಣನಾದಂತಹ ನನ್ನ ಮರ್ಯಾದೆಯನ್ನು ಕಾಪಾಡಬೇಕು. ತಮ್ಮನಾಗಿ ಜನಿಸುವಂತ ನಾನೇನೋ ಅವ್ನು ಕೇಳ್ಕೊಂಡಿರ್ಲಿಲ್ಲ, ಬೇಕಾಗಿದ್ದು ಅವನು ಅಣ್ಣನಾಗಿ ಜನಿಸಬಹುದಿರ್ತಲ್ಲ. ತಮ್ಮನಾಗಿ ಅವನೇ ಜನಿಸಿದ್ದಾನೆ ಅಂದಮೇಲೆ ಅದ್ರ ಮರ್ಯಾದೆಯನ್ನು ಕಾಪಾಡಬೇಕಾದ್ದು ಅವನದೇ ಕರ್ತವ್ಯ ಆಗಿದೆ. ಒಂದ್ ವೇಳೆ ಅವನಿಗೆ ಆ ಉಪೇಂದ್ರ ಆಗಿರುವಂತಹ ಸ್ಥಾನ, ತಮ್ಮನಾಗಿರುವಂತಹ ಸ್ಥಾನ ಬೇಡ ಅಂತಿದ್ರೆ ಈಗಲೂ ಬೇಕಾದ ಹಿಂತುಕೊಳ್ಳಿ, ನಾನು ಅವನೇ ಜ್ಯೇಷ್ಠನಾಗ್ಲಿ, ಅವನೇ ಅಣ್ಣನಾಗ್ಲಿ ಬೇಕಾನೆ. ತಮ್ಮ ಅಂತ ಹೇಳ್ಕೊಂಡಿದ್ದ ಕೆಲಸ ಮಾಡೋದು ಮಾತ್ರ ಬೇಡ. ಹೀಗೆ ಇಂದ್ರ ಅನೇಕ ರೀತಿಯಾದಂತಹ ಬೋಧನೆಗಳನ್ನ ನಾರದರಿಗೆ ಮಾಡಿ ನೀವು ಇದನ್ನು ತಿಳಿಸ್ಬೇಕು ನೀವು ಅನ್ನೋ ಮಾತನ್ನು ಹೇಳಿ ಆ ನಾರದನ್ನ ದ್ವಾರಕಾ ನಗರಕ್ಕೆ ಕಳಿಸಿಕೊಟ್ಟ ಅನ್ನೋಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 71ನೇ ಅಧ್ಯಾಯ ಸಮಾಪ್ತ ಆಗಿದೆ.